ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಕಡೆಯಿಂದ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಆದರೆ ಕ್ರೆಡಿಟ್ ಆಗ್ತಿದೆ. ಕಳೆದ ಒಂದು 2 ದಿನದಿಂದ ಆಗಿರ್ಬೋದು, ಇಲ್ಲ ಅಂತಂದ್ರೆ ಕಳೆದ ಒಂದು 3 ದಿನದಿಂದ ಆಗಿರ್ಬೋದು, ಅಕೌಂಟ್ಗೆ ಹಣ ಆದರೆ ಕ್ರೆಡಿಟ್ ಆಗ್ತಿದೆ ಸ್ಟೂಡೆಂಟ್ಗೆ. ಸೊ ಯಾವ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಆಗ್ತಿದೆ, ಯಾವ ಕೋರ್ಸ್ ಅವ್ರಿಗೆ ಸ್ಟಾರ್ಟ್ ಆಗಿದೆ, ಯಾವ ಕೋರ್ಸ್ ಅವ್ರಿಗೆ ಲೇಟ್ ಆಗುತ್ತೆ, ಇಷ್ಟಕ್ಕೂ ಈ SSP ಸ್ಕಾಲರ್ಶಿಪ್ ಕಡೆಯಿಂದ ಬರ್ತಿರುವಂತಹ ಒಂದು ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಇದೆ ಅಲ್ವಾ, ಇದು ಸ್ಟೂಡೆಂಟ್ಸ್ಗೆ ಯಾವ ಸ್ಟೂಡೆಂಟ್ಸ್ಗೆ ಬರ್ತಿದೆ, ಇದರ ಒಂದು ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೆಲವೊಂದಿಷ್ಟು ಕಮೆಂಟ್ಸ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲೇ ಬಂದಿದಾವೆ, ನೀವು ಅಬ್ಸರ್ವ್ ಮಾಡಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಅಂದ್ರೆ ಅವ್ರಿಗೆ ನನಗೆ ಎಸ್ಟರ್ಡೇ ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಆಗ್ಲಿ, ಅಥವಾ ಈ ರೀತಿ ಮೆಸೇಜಸ್ ಅನ್ನ ಹಾಕ್ತಾ ಇರ್ತಾರೆ. ಸೊ ನಿಮ್ಮಲ್ಲಿ ಅನ್ಸಿರುತ್ತೆ ಯಾಕೆ ಅವ್ರಿಗೆ ಮಾತ್ರ ಬಂದಿದೆ, ನಮಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದೆ ಒಂದು ಲೈಕ್ ಅನ್ನ ಮಾಡಿ. SSP ಸ್ಕಾಲರ್ಶಿಪ್ 2024-25 ಸಾಲಿನಲ್ಲಿ ಈಗಾಗಲೇ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬರೋದಕ್ಕೆ ಕ್ರೆಡಿಟ್ಸ್ ಸ್ಟಾರ್ಟ್ ಆಗಿದಾವೆ. ಅಂದ್ರೆ ನೀವು ಕೇಳಬಹುದು, ನಾನು ಈಗಾಗಲೇ ರೀಸೆಂಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ವಿದ್ಯಾಶ್ರೀ ಫುಡ್ ಅಂಡ್ ಅಕಾಮಿಡೇಷನ್ ಅಂಡ್ ಹಾಗೇನು PM SSP ಸ್ಕಾಲರ್ಶಿಪ್ ಈಗಾಗಲೇ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲ ಒಂದು ಸ್ಟೂಡೆಂಟ್ಸ್ ವೇಟ್ ಮಾಡ್ತಿರುವಂತದ್ದು ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಅಂತ ಹೇಳ್ಬಿಟ್ಟು. ಈಗ ಇದಕ್ಕೆ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ. ಇದರಲ್ಲಿ ಕೆಲವೊಬ್ಬರದು ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿದೆ, ಕೆಲವೊಬ್ಬರದು ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಆಗಿದೆ, ಕೆಲವೊಬ್ಬರದು ಇನ್ನೂ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿಲ್ಲ. ಇದು ಯಾವ ರೀತಿ ಬರ್ತಿದೆ ಅನ್ನೋದನ್ನ ಹೇಳ್ತೀನಿ ನೋಡಿ. ಹೌದು, ಈಗಾಗಲೇ ನಿಮ್ಮ ಒಂದು ಫ್ರೆಂಡ್ಸ್ ಯಾರಿಗೆಲ್ಲ ಅಮೌಂಟ್ ಆದ್ರೆ ಬರ್ತಿದ್ಯೋ ಅಂತ ಸ್ಟೂಡೆಂಟ್ಸ್ ಗೆ ಅಮೌಂಟ್ ಬರ್ತಿರುವಂತದ್ದು ನಿಜಾನೇ. ಯಾವ ಸ್ಕಾಲರ್ಶಿಪ್ ಬರ್ತಿದೆ ಅಂತಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದಾನೆ ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಆದ್ರೆ ಬರ್ತಿದೆ 2024-25 ಸಾಲಿನಲ್ಲಿ. ಯಾರಿಗೆ ಅಂತ ಅಂದ್ರೆ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿ, ಸೆಕೆಂಡ್ ಲೆವೆಲ್ ಆಗಿ, ಅಂಡ್ ಹಾಗೇನು ಥರ್ಡ್ ಲೆವೆಲ್ ಆಗಿ, ಫೋರ್ತ್ ಲೆವೆಲ್ ಅಲ್ಲಿ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಅಂತ ಯಾರಿಗೆಲ್ಲ ಬಂದಿರುತ್ತೋ ಇಂತಹ ಸ್ಟೂಡೆಂಟ್ಸ್ ಗೆ ಒಂದು BCWD ಕಡೆಯಿಂದ ಬ್ಯಾಂಕ್ ಅಕೌಂಟ್ ಗೆ ಅಮೌಂಟ್ ಆದ್ರೆ ಬರ್ತಿದೆ. ಇದ್ರಲ್ಲೂ ಯಾವ ಕೋರ್ಸ್ ಅವ್ರಿಗೆ ಬರ್ತಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಕನ್ಫರ್ಮೇಶನ್ ಅನ್ನ ಕೊಡ್ತೀನಿ ನೋಡಿ. ಜನರಲ್ ಡಿಗ್ರಿ ಮಾಡ್ತಿರುವಂತ ಕೋರ್ಸಸ್ ಅವ್ರಿಗೆ ಅಷ್ಟೇ ಈಗ ಬರ್ತಿರುವಂತದ್ದು. ಅದನ್ನ ಬಿಟ್ರೆ ಪ್ರೊಫೆಷನಲ್ ಕೋರ್ಸಸ್ ನೀವು ಹೇಳೋದಾದ್ರೆ ಇಂಜಿನಿಯರಿಂಗ್ ಕೋರ್ಸ್ ಅವ್ರಿಗೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ಡಬಲ್ ಡಿಗ್ರಿ ಮಾಡುವಂತ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಇನ್ನೂ ಒಂದು ಪ್ರೋಸೆಸ್ ಆದ್ರೆ ಸ್ಟಾರ್ಟ್ ಆಗಿಲ್ಲ. ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನ್ ಅನ್ಕೊಂಡಿದ್ದೀರಾ ಅಂತ ಅಂದ್ರೆ, ನಿಮ್ಮ ಒಂದು ಜನರಲ್ ಡಿಗ್ರಿ ಮಾಡುವಂತ ಸ್ಟೂಡೆಂಟ್ಸ್ ಯಾರಾದ್ರೂ ನನಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂತು, ನನಗೆ ಒಂದು 8,000 ಬಂತು, 10,000 ಬಂತು ಅಂದಾಗ ನೀವೇನ್ ಅನ್ಕೋತೀರಾ, ನನಗ್ ಬರಲ್ವೇನೋ, ನನಗೆ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ತುಂಬಾ ಕನ್ಫ್ಯೂಸ್ ಆದ್ರೆ ಕ್ರಿಯೇಟ್ ಆಗಿರುತ್ತೆ. ಖಂಡಿತವಾಗ್ಲೂ ನಿಮಗೆ ಬರುತ್ತೆ. ಈಗ ಫಸ್ಟ್ ಯಾರಿಗೆ ಸ್ಟಾರ್ಟ್ ಮಾಡಿದಾರೆ ಅಂತಂದ್ರೆ ಜನರಲ್ ಡಿಗ್ರಿ ಮಾಡುವಂತ ಸ್ಟೂಡೆಂಟ್ಸ್ ಗೆ ಫಸ್ಟ್ ಒಂದು ಅಮೌಂಟ್ ಅನ್ನ ಸ್ಯಾಂಕ್ಷನ್ ಮಾಡ್ತಿದಾರೆ. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಕೊಡ್ತಾರ. ಅಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಅಂಡ್ ಹಾಗೇನು ಡಬಲ್ ಡಿಗ್ರಿ ಮಾಡುವಂತ ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬಂದಿದೆ. ಬಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಿಲ್ಲ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುವಂತ ಸ್ಟೂಡೆಂಟ್ಸ್ ಗೆ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಬ್ಯಾಂಕ್ ಅಕೌಂಟ್ಸ್ ಗೆ ಅಮೌಂಟ್ಸ್ ಆದ್ರೆ ಕ್ರೆಡಿಟ್ ಆಗ್ತಿದಾವೆ 2024-25 ಸಾಲಿಂದ. ಅವ್ರಿಗೆ ಇದರ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಿ ತುಂಬಾ ದಿನ ಆಯ್ತು. ಅಂಡ್ ಪೆಂಡಿಂಗ್ ಇರುವಂತಹ ಸ್ಟೂಡೆಂಟ್ಸ್ಗೂ ಇತ್ತೀಚಿನ ದಿನಗಳಿಂದ ಹಾಕ್ತಾನೆ ಇದ್ದಾರೆ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಅನ್ನ. ಈಗ 2024-25 ಸಾಲಿನಲ್ಲಿ ಜನರಲ್ ಡಿಗ್ರಿ ಮಾಡುವಂತ ಸ್ಟೂಡೆಂಟ್ಸ್ಗೆ ಫಸ್ಟ್ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಆದ್ರೆ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇಂಜಿನಿಯರಿಂಗ್, ಪ್ರೊಫೆಷನಲ್ ಕೋರ್ಸಸ್ ಯಾವ್ದಾವ್ದು ಇರುತ್ತೋ ಪ್ರೊಫೆಷನಲ್ ಕೋರ್ಸಸ್ ಅವ್ರಿಗೆ ಬರುತ್ತೆ. ಸೊ ನೀವು ಅದನ್ನ ತಿಳ್ಕೊಳ್ಳೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಏನ್ ತಿಳ್ಕೊಬೇಕು ಅಂತ ಅಂದ್ರೆ, ಈ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಆಗಿರ್ಬೋದು, ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಫಸ್ಟ್ ಲೆವೆಲ್ ಅಲ್ಲಿ ವೆರಿಫಿಕೇಶನ್ ಆಗಿದೆಯಾ ಅನ್ನೋದನ್ನ ನೋಡ್ಕೋಬೇಕು, ಸೆಕೆಂಡ್ ಲೆವೆಲ್ ಅಲ್ಲಿ ವೆರಿಫಿಕೇಶನ್ ಆಗಿದೆಯಾ ಅನ್ನೋದನ್ನ ನೋಡ್ಕೋಬೇಕು, ಥರ್ಡ್ ಲೆವೆಲ್ ಅಲ್ಲಿ ವೆರಿಫಿಕೇಶನ್ ಆಗಿದೆಯಾ ಅನ್ನೋದನ್ನ ನೋಡ್ಕೋಬೇಕು. ಅಂಡ್ ನೆಕ್ಸ್ಟ್ ಫೋರ್ತ್ ಲೆವೆಲ್ ಅಲ್ಲಿ ಯಾವಾಗ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಇಲ್ಲಿ ಅವೈಟೆಡ್ ಅಂತ ಏನಿದೆ, ಇದು ಎಸ್ ಅಂತ ಯಾವಾಗ ಬರುತ್ತೋ, ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಎಸ್ ಅಂತ ಯಾವಾಗ ಬರುತ್ತೋ, ಹಾಗೆ ಬಂದ್ಮೇಲೆ ನಿಮ್ಗೊಂದು 15 to 20 ಡೇಸ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಆದ್ರೆ ಬರುತ್ತೆ. ನೀವು ಈಸಿಯಾಗಿ ಅದನ್ನ ಚೆಕ್ ಮಾಡ್ಕೋಬಹುದು. ವೆಬ್ಸೈಟ್ ಅಲ್ಲಿ ತೋರಿಸುತ್ತೆ. ಅಂಡ್ ಹಾಗೇನು ನಿಮ್ಮ ಒಂದು ಬ್ಯಾಂಕಿಗೆ ಬರುತ್ತೆ, ನೀವು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೋಬಹುದು ನೋಡಿ. SSP ಸ್ಕಾಲರ್ಶಿಪ್ ಅಲ್ಲಿ ಈಗ ನೀವು ಕೇಳಬಹುದು, ಹಾಗಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಅಂಡ್ ಹಾಗೇನು ಬೇರೆ ಕೋರ್ಸ್ ಮಾಡುವಂತ ಸ್ಟೂಡೆಂಟ್ಸ್ ಬರೋದು ಎಷ್ಟು ದಿನ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಪ್ರತಿ ವರ್ಷನೂ ಲೇಟ್ ಆಗುತ್ತೆ. ಯಾಕಂತ ಅಂದ್ರೆ ಈಗ ನೀವು ಲಾಸ್ಟ್ ಇಯರ್ ಕಂಪೇರ್ ಮಾಡಿ, ಇಲ್ಲ ಅಂತಂದ್ರೆ ಅದರ ಲಾಸ್ಟ್ ಇಯರ್ ಕಂಪೇರ್ ಮಾಡಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂಡ್ ಹಾಗೇನು ಒಂದು PG ಕೋರ್ಸಸ್ ಮಾಡುವಂತ ಸ್ಟೂಡೆಂಟ್ಸ್ ಬರೋದು ಲೇಟ್ ಆಗುತ್ತೆ. ಈವನ್ 2022, 23, 24 ಸಾಲಿನಲ್ಲಿ ಅಪ್ಲೈ ಮಾಡಿರುವಂತಹ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವ್ರಿಗೆ ಈ ಅಕಾಡೆಮಿಕ್ ಇಯರ್ ಅಲ್ಲಿ ಬಂತು, 2024-25 ಸಾಲಿನ ಅಕಾಡೆಮಿಕ್ ಇಯರ್ ಅಲ್ಲಿ. ಸೊ ನಿಮಗೆ ಬರೋದು ಲೇಟ್ ಆಗುತ್ತೆ. ಬಟ್ 100% ಆಗಿ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ. ಬೇರೆ ಕೋರ್ಸ್ ಅವ್ರಿಗೆ ಬಂತು, ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಬಂತು, ಅಥವಾ ಬೇರೆ ಯಾರಿಗೋ ಬಂತು ಅನ್ನೋದನ್ನ ನೀವು ತಿಳ್ಕೊಳ್ಳೋದಕ್ಕಿತ್ತು. ಜಸ್ಟ್ ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸ್ ಈ ರೀತಿ ಅಪ್ಡೇಟ್ ಆಗಿದ್ರೆ, ಅಮೌಂಟ್ ಮೆನ್ಷನ್ ಆಗಿ, ಡಿಪಾರ್ಟ್ಮೆಂಟ್ ಮೆನ್ಷನ್ ಆಗಿ, ಎಲ್ಲ ಲೆವೆಲ್ಸ್ ಅಲ್ಲಿ ವೆರಿಫಿಕೇಶನ್ ಸಹ ಆಗಿದ್ರೆ ನೆಕ್ಸ್ಟ್ ನಿಮ್ಮ ಒಂದು ಅಕೌಂಟ್ಗೆ ಅಮೌಂಟ್ ಆದ್ರೆ ಬರುವಂತದ್ದು. ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ಅನ್ನ ರಿಲೀಸ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ಸ್ ಗೆ. ಆಗ ಡಿಪಾರ್ಟ್ಮೆಂಟ್ಸ್ ಅವರು ಒಂದು ಬ್ಯಾಚ್ ವೈಸ್ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ಸ್ ಅನ್ನ ಕ್ರೆಡಿಟ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಅಂಡ್ ಸುಮಾರು ಸ್ಟೂಡೆಂಟ್ಸ್ ಅಲ್ಲಿ ಒಂದು ಕನ್ಫ್ಯೂಸ್ ಆದ್ರೆ ಕ್ರಿಯೇಟ್ ಆಗಿದೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಅಲ್ಲಿ ನನಗೆ PM SSP ಸ್ಕಾಲರ್ಶಿಪ್ ಬಂತು, ನನಗೆ ಒಂದು ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಏನಾದ್ರು ಬರುತ್ತಾ ಅಂತ ಕೇಳ್ತಿದ್ದಾರೆ. PM SSP ಸ್ಕಾಲರ್ಶಿಪ್ ಅಮೌಂಟ್ ಯಾರಿಗೆಲ್ಲ ಬಂದಿರುತ್ತೋ ಇಂತಹ ಸ್ಟೂಡೆಂಟ್ಸ್ ಗೆ ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್
ಆದ್ರೆ ಬರೋದಿಲ್ಲ. ಈಗಾಗಲೇ ಡಿಪಾರ್ಟ್ಮೆಂಟ್ ಕಡೆಯಿಂದಾನೇ ಹೇಳಿದ್ರು ಅಫಿಷಿಯಲ್ ಆಗಿ ಒಂದು BCWD ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಏನಿದೆ ಅದು ಬರೋದಿಲ್ಲ. ಯಾವಾಗ ಅಂತಂದ್ರೆ PMSSB ಏನಾದ್ರು ನಿಮಗೆ ಬಂದಿದ್ರೆ, PMSSB ನಿಮಗೆ ಬಂದಿಲ್ಲ ಅಂತಂದ್ರೆ BCWD ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಆದ್ರೆ ಬರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಸ್ಕಾಲರ್ಶಿಪ್ ಕುರಿತು ಏನೆಲ್ಲ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ ಎಲ್ಲಾ ಕಾಮೆಂಟ್ಸ್ಗೂ. ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿಮಾ ಸ್ಟಾರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.